ಅನೇಕ ಕಲಾವಿದರುಗಳಿದ್ದಾರೆ ಮೈಸೂರು ನಗರದಲ್ಲಿ. ಅವ್ರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಗ್ತಾ ಇರಲಿಲ್ಲ, ಒಂದು ಜಾಗ ಇರಲಿಲ್ಲ. ನಾನು ನೋಡ್ತಾ ಇದ್ದೆ ಸುಮಾರು ಜನ ನಾವು ಗಾಂಧಿನಗರ ತಗಡೆ ಎಲ್ಲ ಹೊರಡ್ತಾ ಇದ್ದಾಗ ಪಾಪ ಜಾಗ ಇಲ್ಲದೆ ಆಚೆ ಕೂತ್ಕೊಂಡು ಅವರು ಪ್ರಾಕ್ಟೀಸ್ ಮಾಡೋದಂತೂ ನಾವು ನೋಡ್ತಾ ಇದ್ದೀವಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಡಾಕ್ಟರ್ ರೇಖಾ ಅವರು ಹಾಗೂ ನಾಗರಾಜ್ ಬೈರಿಯವರು, ಇವರು ಸಂಘಟಕರು ಎಲ್ಲರೂ ಸೇರಿಬಿಟ್ಟು ಒಳ್ಳೆ ಕೆಲಸ ಮಾಡಿರೋದು ತುಂಬ ಪ್ರಶಂಸೆಯ ವಿಚಾರ. ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಾವು ಮೈಸೂರು ನಗರದಲ್ಲಿ ಹೇಳಿದಾಗ ನಮ್ಮ ಕಲ್ಚರು, ಕಲೆ ವರ್ಷ ಪೂರ್ತಿ ನಡೆದರೂ ಕೂಡ ವರ್ಷದಲ್ಲೊಮ್ಮೆ ದಸರಾ ಬಂದಾಗ ಈ ವಿಚಾರದಲ್ಲಿ ಅತಿ ಒತ್ತು ಕೊಟ್ಟು ನಾವು ಮೈಸೂರು ನಗರದಲ್ಲಿ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ. ಅದರಲ್ಲೂ ದಸರಾದಲ್ಲಿ ಮುಖ್ಯವಾದ ದಸರಾ ಅಂತ ಹೇಳಿ ಮಾಡಿದಾಗ ನಾವು ಯುವಕರುಗಳಿಗೆ, ಶಾಲೆ ಕಾಲೇಜ್ ಮಕ್ಕಳಿಗೆ ಯುವ ದಸರಾ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತೀವಿ. ಆ ಯುವ ದಸರಾಕ್ಕೆ ರಾಷ್ಟ್ರ ಮಟ್ಟದಿಂದ ಕಲಾವಿದರನ್ನ ಕರೆದು ನಾವು ಮೈಸೂರು ನಗರದಲ್ಲಿರುವ ಕಲಾವಿದರನ್ನ ಮಾಡಿದ್ವಿ ಆ ಕಾರ್ಯಕ್ರಮ. ಅದೇ ರೀತಿ ಯುವ ಸಂಭ್ರಮ ಅಂತ ಮಾಡಿ ಎಲ್ಲ ಕಾಲೇಜ್ ವಿದ್ಯಾರ್ಥಿಗಳಿಗೂ ಯುವಕರಿಗೂ ನಾವು ಅವಕಾಶ ಕೊಟ್ಟು ಆ ಪ್ಲಾಟ್ಫಾರ್ಮ್ ಅದು ತುಂಬ ಅದ್ದೂರಿಯಾಗಿ ಮಾಡ್ತೀವಿ. ಮತ್ತು ಬೇರೆ ಬೇರೆ ರೀತಿಯ ಕಲ್ಚರಲ್ ಪ್ರೋಗ್ರಾಮ್ಸ್ ಅಂತ ಮಾಡಿ ಅಲ್ಲಲ್ಲಿ ಮಾಡ್ತಾ ಇರ್ತೀವಿ. ಬಟ್ ಸುಗಮ ಸಂಗೀತ ವಿಚಾರ ಬಂದಾಗ ಎಲ್ಲೋ ಒಂದು ಕಡೆ ಲೋಕಲೈಟ್ಸ್ಗಳನ್ನ ನಾವು ಮರಿತಾ ಇರ್ತೀವಿ. ಇಂಥ ಒಂದು ಸಂದರ್ಭದಲ್ಲಿ ಈ ಸುಗಮ ಸಂಗೀತ ಕಲಾವಿದರಿಗೆ ಇರೋದೇ ಒಂದೇ ಪ್ಲಾಟ್ಫಾರ್ಮ್, ಅದು ಮೈಸೂರು ದಸರಾ ವಸ್ತು ಪ್ರದರ್ಶನ. ನಾನು ಬಂದ ನಂತರ ಮೊದಲು ಕೊಡ್ತಾ ಇದ್ದು, ಬಟ್ ಅತಿ ಒತ್ತು ಕೊಟ್ಟು ಅನೇಕ ಕಾರ್ಯಕ್ರಮಗಳನ್ನ ನಡೆಸಲೇಬೇಕು ಅಂತ ಹೇಳಿ ಹೆಚ್ಚು ಕಡಿಮೆ 2.5ರಿಂದ 3 ತಿಂಗಳ ತನಕ ದಸರಾ ವಸ್ತು ಪ್ರದರ್ಶನದಲ್ಲಿ ಕಾಳಿಂಗರಾವ್ ಮಂಟಪದಲ್ಲಿ ಕಂಟಿನ್ಯೂಸ್ ಆಗಿ ದಿನನಿತ್ಯ ಒಂದಲ್ಲ ಒಂದು ಕಾರ್ಯಕ್ರಮ ನಾವು ಕೊಡ್ತಾ ಇರ್ತೀವಿ. ಈ ಕಲಾವಿದರಿಗೆ ಅದೊಂದೇ ದಸರಾದಲ್ಲಿ ಪ್ಲಾಟ್ಫಾರ್ಮ್ ಸಿಗ್ತದೆ, ದಸರಾ ವಸ್ತು ಪ್ರದರ್ಶನ. ಮುಂದಿನ ದಿನಗಳಲ್ಲಿ ಇಂಥ ಒಂದು ಆಡಿಟೋರಿಯಂನಲ್ಲಿ ತಾವು ಕಮಿಟಿ ಮಾಡ್ಕೊಂಡು ಮಾಡಿದಾಗ ನಮಗೆ ಅಲ್ಲಿ ಏನು ಕಷ್ಟ ಆಗ್ತದೆ ಅಂದರೆ, ಅನೇಕ ಜನ ನಾವು ಏನು ಮಾಡ್ತಾ ಇದ್ದೀವಿ, ಡೈಲಿ ಒಬ್ಬೊಬ್ರು ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಅದಕ್ಕೆ ಆದಂಥ ಒಂದು ಅಧಿಕಾರಿಗಳಿಂದ ಚೆಕ್ ಮಾಡ್ತೀವಿ. ಆದರೂ ಕೆಲವು ಸಂದರ್ಭದಲ್ಲಿ ಅವರವರೇ ರಿಪೀಟ್ ಆಗ್ತಾರೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ವ್ಯತ್ಯಾಸಗಳಾಗ್ತಾರೆ. ಇಂಥ ಆಡಿಟೋರಿಯಂಸ್ಗಳು ಮಾಡ್ಕೊಂಡು ಸಂಘ ಸಂಸ್ಥೆ ಇದ್ದಾಗ ನಿಮ್ಮಿಂದಾನೇ ಬಂದಾಗ ಶಿಸ್ತಾಗಿ ಇನ್ನೂ ಒಳ್ಳೆ ರೀತಿಯಲ್ಲಿ ಆಗಿ ನಿಮ್ಗೆಲ್ಲೂ ಮೋಸ ಆಗದೇ ಇದ್ದಂಗೆ ಕಲಾವಿದರುಗಳಿಗೆ ಇನ್ನೂ ಒಳ್ಳೆ ರೀತಿಯಲ್ಲಿ ಆ ಕಾರ್ಯಕ್ರಮಗಳು ನಡೆಸ್ಬೋದು.